ನ್ಯೂಸ್ ಫಸ್ಟ್ ಮಾಡಿದಂತಹ ವರದಿಯ ಇಂಪ್ಯಾಕ್ಟ್ ಒಂದಾಗಿದ್ದು ಮೈಸೂರಿನ ಸಬ್ ರಿಜಿಸ್ಟ್ರಾರ್ ಅನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ವರದಿಯ ಬಳಿಕ ಅಕ್ರಮವಾಗಿ ದಸ್ತಾವೇಜು ನೋಂದಣಿ ಮಾಡಿದಂತಹ ಎನ್ ಶ್ರೀಕಾಂತ್ ಎನ್ನುವ ಸಬ್ ರಿಜಿಸ್ಟ್ರಾರ್ ಅನ್ನ ಈಗ ಸಸ್ಪೆಂಡ್ ಮಾಡಲಾಗಿರುವಂಥದ್ದು, ಅಮಾನತು ಮಾಡಲಾಗಿರುವಂಥದ್ದು. ಮೈಸೂರಿನ ಕೇರ್ಗಹಳ್ಳಿ ಗ್ರಾಮದಲ್ಲಿ 22 ಸೈಟ್ಗಳನ್ನು ಅಕ್ರಮ ಖಾತೆ ಮಾಡಿಸಲಾಗಿತ್ತು. ಮಾಜಿ MLC ಸಿದ್ದರಾಜುಗೆ ಉಂಡೆ ನಾಮವನ್ನು ಹಾಕೋದಕ್ಕೆ ಯತ್ನವನ್ನು ಮಾಡಲಾಗಿತ್ತು. ಈ ಬಗ್ಗೆ 2025 ಡಿಸೆಂಬರ್ 28ನೇ ತಾರೀಕು ನ್ಯೂಸ್ ಫಸ್ಟ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ವರದಿಯ ಬಳಿಕ ಇದೀಗ ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಆಗಿದ್ದಂತಹ ಪ್ರಕರಣ ಸಂಬಂಧ ಕಂದಾಯ ಸಚಿವರಿಗೂ ಕೂಡ ಅಕ್ರಮದ ಬಗ್ಗೆ ದೂರು ಹಾಗೆ ವರದಿಯೊಂದು ಸಲ್ಲಿಕೆಯಾಗಿತ್ತು. ಆ ದೂರಿನ ಬೆನ್ನಲ್ಲೇ ಉಪನೋಂದಣಾಧಿಕಾರಿ ಶ್ರೀಕಾಂತ್ರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಮೈಸೂರಿನ ಪಶ್ಚಿಮ ನೋಂದಣಿ ಕಚೇರಿಯ ಸಬ್ ರಿಜಿಸ್ಟ್ರಾರ್ ಆಗಿದ್ದರು ಇವರು. ಸದ್ಯ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. 22 ಸೈಟ್ಗಳ ಉಂಡೆ ನಾಮವನ್ನು ಹಾಕೋದಕ್ಕೆ ಹೋಗಿದ್ದರು ಮಾಜಿ ಶಾಸಕರಿಗೆ. ಈ ವಿಚಾರವಾಗಿ ಈಗ ಅವರನ್ನು ಸಸ್ಪೆಂಡ್ ಮಾಡಲಾಗಿರುವಂಥದ್ದು. ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ನ್ಯೂಸ್ ಫಸ್ಟ್ನ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಇದನ್ನು. ಉಂಡೆ ನಾಮವನ್ನು ಹಾಕೋದಕ್ಕೆ ಹೋಗಿದ್ರು, ಅದು ಪ್ರಭಾವಿ ನಾಯಕರಿಗೇನೆ ಮೋಸ ಮಾಡೋದಕ್ಕೆ ಹೋದಂತಹ ಅಧಿಕಾರಿ ಈಗ ಅಮಾನತಾಗಿರುವಂಥದ್ದು. ರವಿ, ಖಂಡಿತವಾಗ್ಲೂ ನವೀನ್, ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಮೈಸೂರಿನಲ್ಲಿ ಭೂಭಾಕರ ಸಂಖ್ಯೆ ಅಥವಾ ಹಾವಳಿ ಹೆಚ್ಚಾಗಿತ್ತು. ಅದರಲ್ಲೂ ಮೈಸೂರಿನ ವಿಜಯನಗರದಲ್ಲಿರುವಂತಹ ಪಶ್ಚಿಮ ಉಪನೋಂದಣಿ ಕಚೇರಿಯಲ್ಲಿ ಉಪನೋಂದಣಾಧಿಕಾರಿ ಎನ್ ಶ್ರೀಕಾಂತ್ ಅವರು ಅಕ್ರಮವಾಗಿ ಡಿಸೆಂಬರ್ 28, 2025 ಮಾಜಿ MLC ಸಿದ್ದರಾಜ್ ಅವರಿಗೆ ಸೇರಿದಂತಹ 22 ಸೈಟ್ಗಳನ್ನ ಬೇರೊಬ್ಬ ವ್ಯಕ್ತಿಗೆ ಪರವಾರ ಮಾಡಿಕೊಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಮೈಸೂರು ತಾಲೂಕು ಕೇರ್ಗಳ್ಳಿ ಗ್ರಾಮದಲ್ಲಿ ಇರುವಂತಹ 22 ಸೈಟ್ಗಳನ್ನ ಬೇರೊಬ್ಬ ವ್ಯಕ್ತಿಗಳಿಗೆ ಅಂದ್ರೆ ಮಾಜಿ MLC ಸಿದ್ದರಾಜ್ ಅವರಿಗೆ ಸೇರಿದಂತಹ ಸೈಟ್ಗಳಿಗೂ ಇದನ್ನ ಬೇರೆಯವರ ಹೆಸರಿಗೆ ಬೇರೆ ವ್ಯಕ್ತಿಯನ್ನ ಸೃಷ್ಟಿ ಮಾಡಿ ಮಾಡ್ತಾ ಇದ್ರು. ಇದನ್ನ ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಮೂಲಕ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಮುಂದಾಗಿತ್ತು. ಜೊತೆಗೆ ಉಪ ನೋಂದಣಾಧಿಕಾರಿಯನ್ನು ಕೂಡ ಆ ಸ್ಥಳದಲ್ಲೇ ಪ್ರಶ್ನೆ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗಿತ್ತು. ಅವರ ಆ ಸಂದರ್ಭಕ್ಕೆ ನಮ್ಗಿದು ಗೊತ್ತಿಲ್ಲ, ಅನಾಮಧೇಯ ವ್ಯಕ್ತಿಗಳು ಬಂದಿದ್ರು, ಅಕ್ರಮವಾಗಿ ಸೈಟ್ಗಳನ್ನ ಪರಬರ ಮಾಡ್ಕೊಳ್ಳಿಕ್ಕೆ ಹೋಗಿದ್ರು, ಅವ್ರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಮಾತ್ರ ಹೇಳಿದ್ರು. ಆದ್ರೆ ಈ ಸಂಬಂಧ ಮಾಜಿ MLC ಸಿದ್ದರಾಜ್ ಅವರನ್ನ ಪ್ರಶ್ನೆ ಮಾಡಿದಾಗ ಅವರು ವಿಜಯನಗರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿತ್ತು. ಈ ಹಿನ್ನೆಲೆಯಲ್ಲಿ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮಾಜಿ MLC ಸಿದ್ದರಾಜು ಸೇರಿದಂತೆ ಹಾಲಿ ಶಾಸಕ TS ಶ್ರೀವತ್ಸ ಅವರು ಕೂಡ ದೂರನ್ನು ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಈಗ ಕಂದಾಯ ಇಲಾಖೆಯ ಸಚಿವರುಗಳೇ ಸದ್ಯಕ್ಕೆ ಈಗ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಉಪ ನೋಂದಣಾಧಿಕಾರಿ ಎನ್ ಶ್ರೀಕಾಂತ್ ಅವರು ಅಕ್ರಮ ಎಸಗಿರೋದು ಸತ್ಯ, ಹಾಗಾಗಿ ಅವ್ರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು ನಿಜಕ್ಕೂ ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮೈಸೂರಿನಲ್ಲಿ ಇತ್ತೀಚೆಗೆ ಭೂಭಾಕರ ಸಂಖ್ಯೆ ಹೆಚ್ಚಾಗಿದೆ ಅಂತ ನಡುವೆ ಉಪ ನೋಂದಣಾಧಿಕಾರಿಯೇ ಈ ರೀತಿ ಅಕ್ರಮ ಎಸಗಿರೋದು ಕಂಡು ಬಂದ ಕಾರಣಕ್ಕಾಗಿ ಈಗ ಅವರನ್ನ ಅಮಾನತು ಮಾಡಲಾಗಿದೆ. ನವೀನ್, ಥ್ಯಾಂಕ್ ಯು ರವಿ.